ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಹಿಂದುಳಿದ ವರ್ಗಗಳನ್ನು ಈಗ ಟಚ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಕೈ ಹಾಕೋದಕ್ಕೂ ಆಗಲ್ಲ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿ ಕೈಯಲ್ಲಿ ಅಧಿಕಾರ ಇದ್ದಾಗ ಕೊಡಲೇ ಇಲ್ಲ, ಕೋರ್ಟ್ಗೆ ಮೀಸಲಾತಿ ಕೊಡಲ್ಲ ಅಂತ ಬೊಮ್ಮಾಯಿ ಸರ್ಕಾರ ಅಫಿಡವಿಟ್ ಫೈಲ್ ಮಾಡಿದೆ, ಈಗ ಹೋಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ನಮ್ಮ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂದರೆ ಸರಿಯಲ್ಲ, ಈ ಹೇಳಿಕೆಯನ್ನು ಕೂಡಲೇ ವಾಪಸ್ ಸಿಎಂ ಪಡಿಬೇಕು, ಲಿಂಗಾಯತರ 36 ಶಾಸಕರನ್ನು ತೆಗೆದುಹಾಕಿ ಅಂತ ಪಂಚಮಸಾಲಿ ಶ್ರೀ ಖಂಡಿಸಿದ್ದಾರೆ. ಡಿಸೆಂಬರ್ 16ರಂದು ಬೆಳಗಾವಿ ಡಿ.ಸಿ ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. 10,000 ಜನ ಬಂದರೆ ಮುತ್ತು ಕೊಡಲಾಗಲ್ಲ ಅಂತ ಪರಮೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ನಾವು ತುತ್ತು ಕೊಟ್ಟವರು, ನೀವು ಲಾಠಿ ಏಟ್ಕೊಟ್ಟವರು, ಕೊರಟಗೆರೆಯಲ್ಲೇ ಹೋರಾಟ ಮಾಡ್ತೀವಿ ಅಂತ ಜಯ ಮೃತ್ಯುಂಜಯ ಶ್ರೀಗಳು ಗುಡುಗಿದ್ದಾರೆ. ಈ ಮಧ್ಯೆ ರೇಣುಕಾಚಾರ್ಯ ಮಾತ್ರ ಜಯ ಮೃತ್ಯುಂಜಯ ಶ್ರೀಗಳನ್ನು ಮುಗಿಸೋದಕ್ಕೆ ಪೊಲೀಸರು ಸಂಚು ಮಾಡಿದ್ರು, ಗೋಲಿಬಾರ್ ಮಾಡೋದಕ್ಕೆ ಸಂಚು ಮಾಡಿದ್ರು ಅಂತೆಲ್ಲ ಒಂದಷ್ಟು ಆರೋಪಿಸಿದ್ದಾರೆ. ಪಂಚಮಸಾಲಿ ಅವ್ರಿಗೆ ಕೊಡ್ಬೋದಾಯ್ತು, ಅವ್ರಿಗೆ ಕೇಳಿ ಅಧಿಕಾರ ಇದ್ದಾಗ ಅವ್ರು ಕೇಳಿ ಕೊಡೋಕ್ಕಾಗದೆ ಕೋರ್ಟ್ಗೆ ಅಫಿಡವಿಟ್ ಫೈಲ್ ಮಾಡ್ಬಿಟ್ಟು ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು ಬೊಮ್ಮಾಯಿ ಸರ್ಕಾರ ಫೈಲ್ ಮಾಡ್ಬಿಟ್ಟು ಈಗ ಹೋಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಗುವಂಥದ್ದು. ಆಮೇಲೆ ಒಂದು ಹಿಂದುಳಿದ ವರ್ಗನ ಟಚ್ ಮಾಡೋದು ಅದಕ್ಕೂ 2Aಗೂ ಅದಕ್ಕೂ ಸಂಬಂಧ ಬೇರೆ ಯಾವ್ದಾದ್ರು ಕೇಳಲಿ ಅವರು, ನೋ ಪ್ರಾಬ್ಲಮ್. ಸರ್ಕಾರದೇ ಒಂದು ಬದ್ಧತೆಯನ್ನು ತೆಗೆದುಕೊಳ್ಬಿಟ್ಟಿದೆ, ಈಗ ಅದಕ್ಕೆ ನಾವು ಸದ್ಯಕ್ಕೆ ಕೈ ಹಾಕೋಕ್ಕಾಗಲ್ಲ. ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕೊತ್ತ ಎನ್ನುವಂಥ ಮಾತು ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ಹಂಗೆ ಲಿಂಗಾಯತನೆಲ್ಲ ತೆಗೆದಾಕ್ಬಿಟ್ರೆ 36 ಜನ ಮೂತ್ ಕೊಡೋಕ್ಕಾಗತ್ತೆ ಶಬ್ದ ಬಳಸ್ತೀರಾ? ನಾವು ತುತ್ತು ಕೊಟ್ಟಂತ ಸಮಾಜ ನಾಡಿನ ಜನಕ್ಕೆ ಲಿಂಗಾಯತ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದ್ರೆ ಕೊರಟಗೆರೆ ತಾಲೂಕಿನ ಎಲ್ಲಾ ಲಿಂಗಾಯತಗಳಿಗೆ ಇಚ್ಛೆ ಪಡ್ತೀನಿ, ನೀವು ಪ್ರತಿಭಟನೆ ಮಾಡ್ರಿ. ಸ್ವಾಮೀಜಿಗಳು ಅಪಮಾನ ಮಾಡಿದಿರಿ, 5,000 ಟ್ರ್ಯಾಕ್ಟರ್ ರೈತರು ಬರ್ತೇವೆ ಅಂದಾಗ ಸ್ವಾಮೀಜಿಗಳು ಮನವೊಲಿಸಬಹುದಲ್ಲ, ಚರ್ಚೆ ಮಾಡಬಹುದಲ್ಲ. ಚರ್ಚೆಯ ಬದಲಾಗಿ ಲಾಠಿ ಚಾರ್ಜ್ ಮಾಡಿದಿರಿ. ಬಹುಶಃ ಎಲ್ಲ ಒಂದ್ ಕಡೆ ಗೋಲಿಬಾರ್ ಮಾಡ್ಬೇಕಂತ ಪೊಲೀಸ್ ಅಧಿಕಾರಿಗಳು ಸಂಚು ಮಾಡಿದ್ರು. ಭಕ್ತರ ಮೇಲೆ ಅಷ್ಟೇ ಅಲ್ಲ, ಪರಮ ಪೂಜ್ಯರನ್ನ ಮುಗಿಸ್ಬಿಟ್ರೆ. ಇನ್ನು ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ಗೆ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆಯಷ್ಟೇ ಹೈಕೋರ್ಟ್ನಿಂದ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಭಾಗ್ಯ ಇನ್ನೂ ಕೂಡ ಬಂದಿಲ್ಲ. ಮುಂದಿನ 1 ವಾರಗಳ ಕಾಲ ದರ್ಶನ್ಗೆ ಚಿಕಿತ್ಸೆ ಮುಂದುವರಿಯುತ್ತೆ. ಸರ್ಜರಿ ಬದಲಿಗೆ ಫಿಸಿಯೋಥೆರಪಿ ಮತ್ತು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೂಲಕ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವೈದ್ಯರ ಮಾರ್ಗದರ್ಶನದಂತೆ ದರ್ಶನ್ ವಾರಗಳ ಕಾಲ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ. ಇನ್ನು BGS ಆಸ್ಪತ್ರೆಯಲ್ಲಿ ತಂದೆಯನ್ನ ಮಗ ವಿನೀಶ್ ಭೇಟಿಯಾಗಿದ್ದಾನೆ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತಕ್ಕಂಥ ನೋಡ್ಬೋಣ. ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಮಾತ್ರೆ ಮತ್ತು ಔಷಧಗಳ ಮೂಲಕ ಗುಣಮುಖ ಮಾಡದಂತೆ, ಆಪರೇಷನ್ ಮಾಡದೆ ಫಿಸಿಯೋಥೆರಪಿ ನೀಡಿ ಗುಣಮುಖ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವನ್ನು ಗುಣಮುಖ ಮಾಡಿಸುವ ಪ್ಲ್ಯಾನ್ ಅಂತೆ. ಮಾತ್ರೆ ಔಷಧಿಗಳ ಜೊತೆಗೆ ಕೆಲ ದಿನಗಳ ಕಾಲ ವಿಶ್ರಾಂತಿಗೆ ಅವಕಾಶ ಮಾಡಿಕೊಡೋದು, ಆಪರೇಷನ್ ಮಾಡದೆ ಅಲ್ಟ್ರಾಸೌಂಡ್ ನೀಡಿ ಟ್ರೀಟ್ಮೆಂಟನ್ನು ಕೊಡೋದು, ಆಪರೇಷನ್ ಮಾಡದೆಯೇ ಶಾಖ ಕೊಟ್ಟು ಚಿಕಿತ್ಸೆಯನ್ನು ಮುಂದುವರಿಸೋದು, ಕರೆಂಟ್ ಶಾಕ್ ಮತ್ತು ವೈಬ್ರೆಂಟ್ ನೀಡಿ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಕೊಡಿಸೋದು, ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವು ಕಡಿಮೆ ಆಗೋ ರೀತಿ ಚಿಕಿತ್ಸೆ ಕೊಡೋದು, ಇವೆಲ್ಲವೂ ಕೂಡ ಕನ್ಸರ್ವೇಟಿವ್ ಟ್ರೀಟ್ಮೆಂಟು, ಅದನ್ನು ಕೊಡ್ತಾರಂತೆ. ಇನ್ನು BJPಯ ಅತ್ಯಂತ ಹಿರಿಯ ನಾಯಕ ಹಾಗೂ ಮಾಜಿ ಉಪಪ್ರಧಾನಿ LK ಅಡ್ವಾಣಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥ ಅಡ್ವಾಣಿ ಅವರನ್ನು ದೆಹಲಿಯ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈ ಹಿಂದೆನೂ ಅಡ್ವಾಣಿ ಅವರನ್ನು ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆರೋಗ್ಯ ಸುಧಾರಿಸಿದ ಬಳಿಕ ಬಿಡುಗಡೆಗೊಂಡಿದ್ದರು. ಇದೀಗ ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಮೂಲಗಳು ತಿಳಿಸಿವೆ. ಜುಲೈ ನಂತರ ಅಡ್ವಾಣಿ ಅವರು 4ನೇ ಬಾರಿಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಈ ಹಿಂದೆ ಅಪೋಲೋ ಹಾಗೂ ಏಮ್ಸ್ನಲ್ಲಿ ಚಿಕಿತ್ಸೆ ಪಡೆದು ಅವರು ಡಿಸ್ಚಾರ್ಜ್ ಆಗಿದ್ದರು. ಹರಿಯಾಣ ಮತ್ತು ಪಂಜಾಬ್ನ ಶಂಭೂ ಗಡಿಯಲ್ಲಿ ರೈತರ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಶಂಭೂ ಗಡಿಯಿಂದ ದೆಹಲಿ ಚಲೋ ಹಮ್ಮಿಕೊಂಡಿರುವ ರೈತರ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. 3ನೇ ಬಾರಿಗೆ ದೆಹಲಿ ಗಡಿ ಪ್ರವೇಶಕ್ಕೆ ರೈತರು ಪ್ರಯತ್ನಿಸಿದ ಹಿನ್ನೆಲೆಯಲ್ಲಿ ರೈತರನ್ನು ತಡೆಯೋದಕ್ಕೆ ಪೊಲೀಸರು ಅಶ್ರುವಾಯು ಜಲಫಿರಿಂಗಿಗಳನ್ನು ಬಳಸಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ರೈತರ ಮಧ್ಯೆ ಘರ್ಷಣೆ ಕೂಡ ನಡೆದಿದೆ. ಹರಿಯಾಣ ಸರ್ಕಾರ ಅಂಬಾಲಾ ಜಿಲ್ಲೆಯ 12 ಹಳ್ಳಿಗಳಲ್ಲಿ ಇಂಟರ್ನೆಟ್ SMS ಸೇವೆಗಳನ್ನು ಸ್ಥಗಿತಗೊಳಿಸಿದೆ. ರೈತ ಮುಖಂಡ ಸರ್ವಾನ್ ಸಿಂಗ್ ಪಂಧರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 100 ಜನ ರೈತರು ದೆಹಲಿಗೆ ಕಾಲ್ನಡಿಗೆಯಲ್ಲಿ ಹೋಗೋದು ದೇಶಕ್ಕೆ ಅಪಾಯಕಾರಿನಾ ಅಂತ ಸರ್ವಾನ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ದೇಶದ ಎಲ್ಲ ರೈತರು ರೈತರ ಪರ ಧ್ವನಿ ಎತ್ತಬೇಕು ಅಂತ ಆಗ್ರಹಿಸಿದ್ದಾರೆ. ಪತ್ನಿ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಂತಹ ಬೆಂಗಳೂರು ಟೆಕ್ಕಿ ಅತುಲ್ ಕೇಸ್ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾ ಇರೋ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ಮತ್ತೆ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ. ಹುಳಿಮಾವು ಪೊಲೀಸ್ ಠಾಣೆಗೆ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಪತ್ನಿ ಮತ್ತು ಮಾವನ ವಿರುದ್ಧ ಕಿರುಕುಳ ಆರೋಪಿಸಿ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮೂಲತಃ ವಿಜಯಪುರ ಜಿಲ್ಲೆಯ ಹಂದಿಗನೂರು ಗ್ರಾಮದ ತಿಪ್ಪಣ್ಣ 4 ವರ್ಷಗಳ ಹಿಂದೆ ಪಾರ್ವತಿ ಅನ್ನೋರನ್ನ ಮದುವೆಯಾಗಿದ್ದರು.
ಬೆಂಗಳೂರಿನಲ್ಲೇ ಪತ್ನಿ ಜೊತೆ ವಾಸವಾಗಿದ್ದರು. ಸಿ ವಿ ರಾಮನ್ ನಗರ ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಇವತ್ತು ಮುಗಿಲು ಮುಟ್ಟಿತ್ತು. ಇನ್ನು ಟೆಕ್ಕಿ ಅತುಲ್ ಪತ್ನಿ ನಾಪತ್ತೆಯಾಗಿದ್ದು ಅಜ್ಞಾತ ಸ್ಥಳದಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾಳೆ. ನಿಖಿತಾ ಸೇರಿ ಎಲ್ಲ ಆರೋಪಿಗಳು ಜಾಮೀನು ಮೊರೆ ಹೋಗಿದ್ದಾರೆ. ಸ್ನೇಹಿತ ಪಾಟೀಲ್ ಅತುಲ್ ಕೌಟುಂಬಿಕ ವಿಚಾರದ ಬಗ್ಗೆ ಹಂಚಿಕೊಂಡಿದ್ದಾರೆ. ಅತುಲ್ ಪತ್ನಿ ಆತನನ್ನು ATM ರೀತಿ ಬಳಸ್ಕೊತಾ ಇದ್ರು. ಮಗು ಮುಖ ತೋರಿಸೋದಕ್ಕೂ ದುಡ್ಡು ಕೇಳ್ತಿದ್ರು. ದೇವರೇ ನನಗೆ ನ್ಯಾಯ ಕೊಡಬೇಕು ಅಂತ ಹೋಗ್ಬಿಟ್ಟ ಅಂತ ಸ್ನೇಹಿತನನ್ನು ನೆನೆದು ಭಾವುಕರಾಗಿದ್ದಾರೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಳಸಿ ಸ್ಫೋಟ ಮಾಡಿದ್ದ ಡ್ರೋನ್ ಪ್ರತಾಪ್ಗೆ ಮಧುಗಿರಿಯ ಮಿಡಿಗೇಶಿ ಪೊಲೀಸರು 3 ದಿನಗಳಿಂದ ಡ್ರಿಲ್ ಮಾಡ್ತಾ ಇದ್ದಾರೆ. ಕೃತ್ಯಕ್ಕೆ ಬಳಸಿದ್ದ ವಾಹನ, ಕ್ಯಾಮೆರಾ ಜಪ್ತಿ ಮಾಡಿದ್ದಾರೆ. ಸೋಡಿಯಂ ಖರೀದಿ ಮಾಡಿದ ಬೆಂಗಳೂರಿನ ಅಂಗಡಿಯಲ್ಲಿ ಪಂಚನಾಮೆ ನಡೆಸಿದ್ದಾರೆ. ತುಮಕೂರಿನ ಜನಕಲೋಟಿ ಗ್ರಾಮದ ಕೃಷಿ ಹೊಂಡದಲ್ಲಿ ಪ್ರತಾಪ್ ಸ್ಫೋಟದ ಪ್ರಯೋಗದಿಂದ ಸುತ್ತಮುತ್ತ ಪರಿಸರ, ಜಲಚರಗಳಿಗೆ ಹಾನಿಯಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ನೀರಿನ ಸ್ಯಾಂಪಲ್ ಪಡೆದು ಟೆಸ್ಟ್ಗೆ ರವಾನಿಸಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ ರಿಪೋರ್ಟ್ ಕೈ ಸೇರುತ್ತೆ. ಕೆಲಸದ ಒತ್ತಡವನ್ನು ತಾಳಲಾರದೆ ಶಿಂಷಾ ಏತ ನೀರಾವರಿ ಯೋಜನೆ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದ ಇಂಜಿನಿಯರ್ ಜ್ಞಾನೇಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪಿರಿಯಾಪಟ್ಟಣದ ಜ್ಞಾನೇಶ್ ಮದ್ದೂರಿನ ಬಾಪೂಜಿ ಕನ್ಸ್ಟ್ರಕ್ಷನ್ಸ್ನಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಕೆಸ್ತೂರಿನ ಬಾಡಿಗೆ ಮನೆಯಲ್ಲಿ ವಾಸ ಇದ್ದ ಜ್ಞಾನೇಶ್ ವಾಟರ್ ಟ್ಯಾಂಕರ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಕಳೆದ ರಾತ್ರಿ ಜ್ಞಾನೇಶ್ ವಾಟ್ಸಪ್ಪಲ್ಲಿ ವರ್ಕ್ ಪ್ರೆಷರ್ ಅಂತ ಸ್ಟೇಟಸ್ ಹಾಕಲಾಗಿದೆ. ಆದರೆ ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ದಾವಣಗೆರೆಯಲ್ಲಿ ಒಂದು ಕೋಣದ ಗಲಾಟೆ ಆಗಿತ್ತು. ಈಗ ಅದು DNA ಟೆಸ್ಟ್ ತನಕ ಬಂದು ನಿಂತಿದೆ. ಹರಿಹರ ತಾಲೂಕಿನ ಕುಣಬೆಳಕೆರೆಯ ಗ್ರಾಮದಲ್ಲಿ ಕಳೆದ 8 ವರ್ಷಗಳ ಹಿಂದೆ ಗ್ರಾಮ ಶಕ್ತಿ ದೇವತೆ ಕರಿಯಮ್ಮ ದೇವಿಗೆ ಕೋಣವನ್ನು ಬಿಡಲಾಗಿತ್ತು. 1 ವಾರದ ಹಿಂದೆ ಈ ಕೋಣ ಪಕ್ಕದ ದೇವರ ಬೆಳಕೆರೆ ಗ್ರಾಮಕ್ಕೆ ಹೋಗಿತ್ತು. ಈ ಹೊತ್ತಲ್ಲೇ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ಕೋಣ ಕೂಡ ಕಾಣೆಯಾಗಿದೆ. ಕುಳಗಟ್ಟೆ ಮತ್ತು ಕುಣಬೆಳಕೆರೆಯ 2 ಗ್ರಾಮಸ್ಥರು ಈ ಕೋಣ ನಮ್ಮದು ಅಂತ ವಾದಕ್ಕಿಳಿದು ಸ್ಟೇಷನ್ಗೆ ಹೋದರು.